ಚಿನ್ನ ಸಾಗಿಸಲು ಮೊದಲ ಬಾರಿಗೆ ರೈಲಿನ ಸಂಚಾರ ಶುರು ಮಾಡಿದರು. ಅವರು ಉಳಿದ ದಿನಗಳಲ್ಲಿ ಕೆಜಿಎಫ್ ಅನ್ನು ಮಿನಿ ಇಂಗ್ಲೆಂಡ್ ರೀತಿ ಪರಿವರ್ತನೆ ಮಾಡಿದ್ದರು. ಅವರ 76 ವರ್ಷಗಳ ಪಯಣ ಮುಗಿಯುವಷ್ಟರಲ್ಲಿ ಗಣಿಗಾರಿಕೆಯಲ್ಲಿ ನಮ್ಮ ಭಾರತೀಯರು 6,000 ಜನ ಪ್ರಾಣ ಕಳೆದುಕೊಂಡಿದ್ದರು. ನಮಗೆ ಸ್ವತಂತ್ರ ಸಿಕ್ಕ ನಂತರ 1956ರಲ್ಲಿ ಜಾನ್ ಟೈಲರ್ಸ್ ಮತ್ತು ಸನ್ಸ್ ರವರು ಗಣಿಗಾರಿಕೆಯನ್ನು ಮೈಸೂರಿಗೆ ಹಸ್ತಾಂತರ ಮಾಡಿ ಭಾರತ ಬಿಟ್ಟು ತೊಲಗಿದರು. ತದನಂತರ 1960ರಲ್ಲಿ ಕೇಂದ್ರ ಸರ್ಕಾರ BGML ಭಾರತ ಗೋಲ್ಡ್ ಮೈನ್ ಲಿಮಿಟೆಡ್ ಮೂಲಕ ಚಿನ್ನದ ಗಣಿಗಾರಿಕೆಯನ್ನು ಭಾರತದಲ್ಲಿ ಪುನರ್ ಆರಂಭ ಮಾಡಿದರು. 1979ರವರೆಗೂ ಲಾಭದ ದಾರಿ ಹಿಡಿದಿದ್ದರು. ನಂತರ BGMLಗೆ ಆರ್ಥಿಕ ಸಂಕಷ್ಟ ಎದುರಾಯಿತು. 1 ಟನ್ ಅದಿರಿಗೆ 43 ಗ್ರಾಂ ಚಿನ್ನ ಸಿಗುತ್ತಿದ್ದ ಗಣಿಯಲ್ಲಿ 1990ರ ನಂತರ 1 ಟನ್ ಅದಿರಿಗೆ 3 ಗ್ರಾಂ ಚಿನ್ನ ದೊರಕಲು ಪ್ರಾರಂಭವಾಯಿತು. ನಂತರ 2001 ಫೆಬ್ರವರಿ 28ರಂದು ಕೇಂದ್ರ ಸರ್ಕಾರ ದಿಢೀರನೆ KGF ಅನ್ನು ಮುಚ್ಚಿದರು. ಅಲ್ಲಿವರೆಗೂ 13,500 ಅಡಿ ಆಳ ಅಗದಿದ್ದರೂ ಸುಮಾರು 80 ಲಕ್ಷ ಟನ್ ಮಣ್ಣನ್ನು ಹೊರ ಹಾಕಿದ್ದರು. ಆ ಮಣ್ಣಿನ ರಾಶಿಗಳು ವಿಷದ ಗುಡ್ಡಗಳಾಗಿ ಪರಿವರ್ತನೆಯಾಗಿತ್ತು. ನಂತರ